ಯೋನ್ ಯೋಚನೆ ಮಾಡ್ತಿದ್ಯಾ ಬಸ್ಸು? ಫೋನ್ ಮಾಡು. ಬಸ್ಸು, ಯಾರಿಗೆ ಫೋನ್ ಮಾಡ್ತಿದ್ಯವ? ಅವ್ವ, ಬಸ್ಸು ನನ್ನ ಸೊಸೆಗೆ ಫೋನ್ ಮಾಡ್ತಾವಳೆ. ಹಲೋ ಸ್ನೇಹ. ವಸು ಅದ್ಕೆ ಹೇಗಿದ್ದೀರಾ? ನಾನು ಹೇಳಿಲ್ವೇ ನನ್ನ ಸೊಸೆ ಫೋನ್ ತೆಗಿತಾಳೆ ಅಂತ? ಇಲ್ಲಿ ಕೊಡಿಲಿ. ಹಲೋ ಸ್ನೇಹ. ಹಲೋ ಅತ್ತೆ, ನಿಮ್ಮ ಧ್ವನಿ ಕೇಳಿ ಎಷ್ಟು ದಿವಸ ಆಯಿತು. ನೀವು ಯಾವಾಗ ಕಂಡುಬಿಡ್ತೀರೋ ಅಂತ ನಾವೆಲ್ಲರೂ ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ವಿ. ಸಾರಿ ಅತ್ತೆ, ನೀವು ಆಸ್ಪತ್ರೆಯಲ್ಲಿ ಇರಬೇಕಾದ್ರೇ ನಾನು ಟ್ರೈನಿಂಗ್ಗೆ ಅಂತ ಇಲ್ಲಿಗೆ ಬರಬೇಕಾಯ್ತು. ನೀವು ಇವಾಗ ಹೇಗಿದ್ದೀರಾ? ನೀವು ಆಸ್ಪತ್ರೆಯಿಂದ ಮನೆಗೆ ಬಂದಾಯ್ತಾ? ಹೂನವ, ಈಗ ಮನೆಯಲ್ಲೇ ಮಾತಾಡ್ತೀವಿ. ಇನ್ನೂ ಹಂಗೆ ನಿಂತ್ಕೊಂಡಿದ್ಯಲ್ಲ ಬಸ್ಸು, ಫೋನ್ ಮಾಡು. ಅಕ್ಕ, ನೀವು ಸ್ನೇಹಕ್ಕಂಗೆ ಫೋನ್ ಮಾಡಿಕೊಡಿ, ಅಮ್ಮವ್ರು ಮಾತಾಡ್ತಾ ಇರಲಿ. ನಾ ಅಷ್ಟೊತ್ತಿಗೆ ಹೋಗಿ ಅಮ್ಮವ್ರಿಗೆ ಶಾಖಕ್ಕೆ ಬಿಸಿನೀರು ತಂದು ಕೊಡ್ತೀನಿ, ಸರಿನಾ? ಅಕ್ಕ, ನನ್ನ ಫೋನಿಗೆ ಫೋನ್ ಮಾಡಿ. ಸಾರಿ ಅತ್ತೆ, ನಿಮಗೆ ಪ್ರಜ್ಞೆ ಬಂದಾಗ ನಿಮ್ಮ ಪಕ್ಕ ಇದ್ದು ನಾನು ನಿಮ್ಮನ್ನ ನೋಡ್ಕೊಳಕ್ಕಾಗಲಿಲ್ಲ. ಏನು ಮಾಡೋದು, ನನ್ನ ಕೆಲಸನೇ ಅಂಥದ್ದು. ಅಯ್ಯ ಹೋಗ್ಲಿ ಬಿಡವ, ಇಲ್ಲ ನಾನು ನೋಡ್ಕೊಳಕ್ಕೆ ಅಂತ ಎಲ್ಲರೂ ಅವರೇ, ನೀನೇ ಅಲ್ಲಿ ಒಂಟಿಯಾಗಿರೋದು. ನೀನು ನನ್ನ ಚಿಂತೆ ಮಾಡಬೇಡ. ನಿಂಗೆ ಏನೂ ಆಗಲಿಲ್ಲ ತಾನೇ? ಇಲ್ಲ ಅತ್ತೆ, ನನಗೇನಾಗಿಲ್ಲ, ಚಿಕ್ಕ ಪುಟ್ಟ ಗಾಯ ಆಗಿತ್ತಷ್ಟೆ. ಎಲ್ಲ ಗಾಯ ನೋವು ನೀವೇ ತಗೊಂಡು ನನ್ನ ಕಾಪಾಡಿದ್ರಿ. ಅಯ್ಯೋ ಬಿಡವ, ನಂಗೆ ಏನಾದರೂ ಪರವಾಗಿಲ್ಲ, ಆದರೆ ನಿಂಗೆ ಏನೂ ಆಗಲಿಲ್ವಲ್ಲ, ನಂಗೆ ಆಟ ಸಾಕು. ಅತ್ತೆ, ನಾನಿಲ್ಲ ಅಂತ ಚಿಂತೆ ಮಾಡಬೇಡಿ. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಣವ. ನನ್ನ ನೋಡ್ಕೊಳಕ್ಕೆ ಅಂತ ಅದ್ಯಾರೋ ನಿನ್ನ ಹೆಸರಿರೋ ಹುಡುಗಿನೇ ಕಳ್ಸವನೆ. ಓ, ನಮ್ಮನೇಲಿದ್ದಿದ್ದ ಸ್ನೇಹ ಬಂದಿದ್ದಾಳಾ? ಅವಳೆಯ ಒಳ್ಳೆ ಹುಡುಗಿ, ನನ್ನ ಬೋಸ್ ಅಂದಾಗ ಮಾಡ್ಕೊತಾವಳೆ. ಸರಿ ಅತ್ತೆ, ಆರೋಗ್ಯದ ಕಡೆ ಗಮನ ಕೊಡಿ. ನನಗೆ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣವ, ನೀನು ಆಟಯ್ಯ, ಹುಷಾರು. ನನ್ನ ಸೊಸೆ ಜೊತೆ ಮಾತಾಡಿ ಈಗ ಮನಸ್ಸಿಗೆ ಬಸಿ ಸಮಾಧಾನ ಆಯಿತು. ನಿಂಗೆ ನೆನ್ನೆ ಏನೋ ಜೇನುಣ ಕಚ್ಚಿತ್ತಂತೆ, ಅವ ಹೇಳಿದ್ಲು. ಹೆಂಗತ್ತೆ ಮಗ, ನೋವಿದೆಯಾ? ನೋವೇನಿಲ್ಲವ, ಎಲ್ಲ ಸರೋಯ್ತು. ಕಂಟಿ, ಎಲ್ಲಿ ಈ ಅವ್ವನ ಮುಖ ನೋಡಿ ಇವನಾರ ಬದಲಾವಣೆ ಆಯ್ತಾ? ಏಳು ನೋಡುಮ್ಮ. ನನ್ನ ಬಂಗಾರ ನೋಡಿದ್ರೆ ನಂಗೆ ಗೊತ್ತಾಗಿಲ್ವೇ? ಮುಖ ತುಂಬ ಕಳೆ ತುಂಬ್ಕೊಂಡೈತೆ, ಏನೋ ಖುಷಿ ಖುಷಿ ಇದ್ದಂಗೈತೆ. ನೋಡ್ದೆ ಬಸ್ಸು, ನನ್ನ ಮಗ ಏಟು ಬಿರ್ನೆ ಕಂಡಿಡ್ದ್ಬಿಟ್ಟ ಅಂತ. ಹೌದವ, ಅಣ್ಣಯ್ಯಂಗೆ ನೀನು ಹೇಗಿದ್ರು ಗೊತ್ತಾಗ್ಬಿಡುತ್ತೆ. ಕಂಟಿ, ನಾನು ಖುಷಿಯಾಗಿವ್ನಿ ಅಂತೀವನೋ ಹೇಳ್ಬಿಟ್ಟೆ, ಆದ್ರೆ ಯಾವ ಕಾರಣ ಖುಷಿಯಾಗಿವ್ನಿ ಏಳು ನೋಡುಮ್ಮ. ಅವ್ವ, ಇರು ಬಸ್ಸು, ಅವನು ಹೇಳಲಿ. ಏನವ ಅದು? ಅಜ್ಜಿ ಏನು ಹೇಳ್ತಾ? ಓ,
ನಾನು ಸೊಸೆದವ ಆಟ ಆಡ್ತಿದ್ದೆ. ಅದು ಅಲ್ಲ, ಅದಕ್ಕೂ ಮ್ಯಾಗೆ. ಹಾ, ಅಪ್ಪ ಏನ ತಗೊಂಬಂದು ಕೊಡ್ತಾ? ಅಯ್ಯ ಅಲ್ಲ ಕಣ್ಮಗ. ಅದು ಅಲ್ವೇ, ಮತ್ತಿನ್ನೇನು? ಅಪ್ಪ ನಂಗೆ ಗೊತ್ತಾಯ್ತಲ್ಲ, ನೀನು ಅದೇನೋ ಅಂತ ಹೇಳ್ಬಿಡು. ಹೋಗು, ನನ್ನ ಮಗ ಭಾರಿ ಜಾಣ ಅನ್ಕೊಂಡ್ರೆ ಗೊತ್ತಾಯ್ತಿಲ್ಲ ಅಂದ್ಬಿಟ್ಟಿಯಲ್ಲ. ಕಡ್ಡಿ, ನಾನಿವತ್ತು ನನ್ನ ಸೊಸೆ ತವ ಮಾತಾಡಿದೆ. ಅದಕ್ಕೆ ಈಟೊಂದು ಖುಷಿಯಾಗಿ ಉಂಟು. ಸೊಸೆ ತವನ ಯಾರವ? ಅಯ್ಯ ನಿನ್ನ ಬಸ್ಸು ನೋಡ್ದೆ ಅವನು ಹುಡುಗಾಟನ. ಸೊಸೆ ಅಂದರೆ ಇನ್ಯಾರಲ್ಲ, ನಿನ್ನೆಂದ್ರು ಸ್ನೇಹ ಅಲ್ವೇ, ಅವಳು ತವನೇ ಮಾತಾಡಿದ್ದು.